ಇವತ್ತು ನಾವು ಬೋಟಿಂಗ್ ಹೋಗ್ತಾ ಇದೀವಿ ಅಂಡ್ ಮ್ಯಾಂಗ್ರೂವ್ ತಿಮಿಂಗ್ಲ ನೋಡಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಪಾಪ ಅದು ಯಾಕೆ ಅಷ್ಟೆಲ್ಲ ಪಾಪ ಬೆಳಗ್ಗೆ ನಮ್ಮ ಹತ್ರ ಬಿಸ್ಕೆಟ್ ತಿನ್ನಕ್ ಓಡ್ ಬಂತು ಅಂದ್ರೆ ನಿಸ್ವಾರ್ಥ ಸೇವೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಹೊಸ ವ್ಲಾಗ್. ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಸ್ಪೆಷಲ್ ಅಂಡ್ ಓಕೆ ಗಾಯ್ಸ್, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಿ ಈ ಕೋಡಿ ಬೀಚ್ ಹತ್ರ ಬಂದಿದೀವಿ. ಇವಾಗ ಕುಂದಾಪುರಕ್ಕೆ ನಮ್ಮ ಪ್ರಿಯಾಂಕಾ ಕಾಮತ್ ಅವರ ಮದುವೆಗೆ ಬಂದಿದ್ವಿ. ನಮ್ಮ ಗಿಚ್ಚಿ ಕಲಾವಿದೆ, ಮದುವೆ ಭಾರತದ ಕಲಾವಿದೆ. ಹೆಂಗಿರು ಉಳ್ಕೊಂಡಿದೀವಲ್ಲ, ಏನಪ್ಪ ಇದೆ ಸುತ್ತಮುತ್ತ ಅಂತಂದಾಗ ವಾಟರ್ ಆಕ್ಟಿವಿಟೀಸ್ ರೇ ಅಂತಂದ್ರು. ನಂಗೆ ಕೇಳಿ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಾಟ್ ಜಸ್ಟ್ ವಾಟರ್ ಆಕ್ಟಿವಿಟೀಸ್, ಇಲ್ಲಿ ಸ್ಕೂಬಾ ಡೈವಿಂಗ್ ಕೂಡ ಸ್ಟಾರ್ಟ್ ಆಗಿದೆಯಂತೆ. ಬರೀ ಮುರುಡೇಶ್ವರ ಅಷ್ಟೇ ಅಲ್ಲ, ಈ ಮೇಲೆ ಕುಂದಾಪುರದಲ್ಲೂ ನೀವು ವಾಟರ್ ಆಕ್ಟಿವಿಟೀಸ್ ಅಂದ್ರೆ ಸ್ಕೂಬಾ ಡೈವಿಂಗ್ ಎಲ್ಲ ಬರ್ಬೋದಂತೆ. ಸೊ ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ. ಇವತ್ತು ನಾವು ಬೋಟಿಂಗ್ ಹೋಗ್ತಾ ಇದೀವಿ ಅಂಡ್ ಮ್ಯಾಂಗ್ರೂವ್ ಅಲ್ಲೇನೋ ಕರ್ಕೊಂಡು ಹೋಗ್ತಾರಂತೆ, ಅವೆಲ್ಲ ಇದೆ. ಸೊ ಬನ್ನಿ ಹೋಗೋಣ, ಶುರು ಮಾಡೋಣ ಇವತ್ತಿನ ಒಂದು ವಾಟರ್ ಆಕ್ಟಿವಿಟಿ ಅಂದ್ರೆ ಬೀಚ್ ವ್ಲಾಗ್. ಬಿಸ್ಕೆಟ್ ಸಿಗತ್ತ ನೋಡೋಣ ಇಲ್ಲಿ. ನನ್ನ ಪ್ರಕಾರ ಬಿಸ್ಕೆಟ್ ಬೆಳಗ್ಗೆ ಎದ್ಬಿಟ್ಟು ವಾಟ ಶುರು ಆಗ್ಬಿಡುತ್ತೆ ಫ್ರೆಂಡ್ಸ್. ತಿಮಿಂಗ್ಲ ನೋಡಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ಸರ್ ಏನೋ ಸ್ಕೂಬಾ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ. ಹೌದಾ? ಸರ್ ಸ್ಟಾರ್ಟ್ ಆಗಿದೆಯಾ? ಚೆನ್ನಾಗಿದೆಯಾ ಸ್ಕೂಬಾ ಡೈವಿಂಗ್? ಬೆಳಗ್ಗೆ ಒಟ್ಟ ಸುಕ್ಕಿತ್ಕೊಂಡ್ಬಿಟ್ಟದೆ ಫ್ರೆಂಡ್ಸ್. ನಾವು ಇದ್ದ ತಕ್ಷಣ ಫುಲ್ಲು ಒಂದ್ ಲೋಡ್ ಆಗ್ಬಿಟ್ಟು ಸಂಕಟ ಕಿತ್ಕೊಬಿಟ್ಟದೆ. ಹಾಗಾಗಿ ಅಟ್ಲೀಸ್ಟ್ ಒಂದು ಕಾಪಿ ಟೀ ಅದು ತಗೊಳ್ದಾವ ಅಂದ್ಬಿಟ್ಟು ಏನ್ ಮಾಡ್ತಿದ್ಯಾ ಕುಳ್ಳಿ? ಹೌದಾ? ನೋಡಿ ಫ್ರೆಂಡ್ಸ್, ಎಷ್ಟು ಎಂತ ತಾಯಿ ಹೃದಯ ಇವ್ರಿಬ್ರದು. ನಾವು ತಿನ್ನೋದಷ್ಟೇ ಅಲ್ಲ, ಆಕ್ಚುಲಿ ನನ್ಗೆ ಸಂಕಟ ಆಗ್ತಾರೆ. ಬಿಸ್ಕೆಟ್ ತಗೊಳ್ಳಿ ಎಂದೆ ತಗೊಂಡ್ ಇಬ್ರು ನಾಯಿಗೆ ಆಗ್ತಾವ. ಹೌದು, ಅದು ಅಮ್ಮ ಆಗಿದೆಯಲ್ಲ, ಮರಿಗಳಿದೆ. ಹೌದು, ಆಕ್ಚುಲಿ ಏನ್ ಗೊತ್ತಾ, ಅಲ್ಲಿ ಒಂದು ತಾಯಿ ನಾಯಿ ಇದೆ. ಮರಿಗಳಿಗೆ ಹಾಲು ಉಣಿಸಕ್ಕೋಸ್ಕರ ಇವರಿಬ್ರು ಆಗ್ತಾವ್ರೆ ಕಣ್ಣಲ್ಲಿ. ನಿಜವಾಗ್ಲೂ ಚಿನ್ನ ಹಂಗಲ್ಲ ನೋಡ, ಕೈ ಯಾವಾಗ ಕೆಳಗಿಟ್ಬಿಡು, ಕಚ್ಬಿಡುತ್ತಿಲ್ಲ ಅಂದ್ರೆ. ತಾಯಿ ಅನ್ನೋದು ಒಂದು ಪದ ಏನಿದೆಯಲ್ಲ, ಅದು ಮನುಷ್ಯರಿಗೆ ಅವ್ರಿಗೆ ಇವ್ರಿಗೆ ಅಂತಲ್ಲ, ತಾಯಿ ಏನೋ ತಾಯಿ. ನೋಡಿ ಪಾಪ ಅದು ಯಾಕೆ ಅಷ್ಟೆಲ್ಲ ಪಾಪ ಬೆಳಗ್ಗೆ ನಮ್ಮ ಹತ್ರ ಬಿಸ್ಕೆಟ್ ತಿನ್ನಕ್ ಓಡ್ ಬಂತು ಅಂದ್ರೆ ನಿಸ್ವಾರ್ಥ ಸೇವೆ. ಬಹಳ ಕಷ್ಟ. ಆನಿದೆ ಅಪ್ಪ ದೇವರೇ, ಏನಿದು ಹಣೆ ಬರ? ಆನಿದೆ ಎಲ್ಲಿವರೆಗೆ ಬಂತು ಹಣೆ ಬರ? ಒಂದ್ ಅಚ್ಚಕಟ್ಟ ಕಾಫಿ ಕುಡಿಬೇಕಾದ್ರು ಮೈ ಕಾಣಿದ್ಯಾ ಅಣ್ಣ? ಸ್ವಲ್ಪ ಅಲ್ಲಿ ಬರ್ತೀನಿ ಅಣ್ಣ, ಒಂದ್ ಫೋಟೋ. ಮೈ ಕಾಣಿದ್ಯಾ ಅಣ್ಣ? ಮೈ ಕಾಣಿದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಎಲ್ಲಿಗ್ ಬಂತ್ರಿ ಜೀವನ? ಎಲ್ಲಿಗ್ ಬಂತ್ರಿ? ನೀನ್ ಇಷ್ಟೊತ್ತರ್ಗು ನನ್ ಬಗ್ಗೆ ತಾನೇ ಹೇಳ್ತಾ ಇದ್ದು. ಅಲ್ಲ, ಇವಾಗ ಆಮೇಲೆ ನಿಮ್ ಬಗ್ಗೆ ಬರ್ತೀನಿ. ಫಸ್ಟ್ ಅವ್ರ ಬಗ್ಗೆ ಆಮೇಲೆ ಏನಿಲ್ಲ ಅಷ್ಟೇ. ನಂಗೆ ನಮ್ಮ ಅಕ್ಕ ಅಂದ್ರೆ ಇಷ್ಟ, ನಿಮಗೆ ನಾನಂದ್ರೆ ಇಷ್ಟ. ಐ ಲವ್ ಯು. ಅನ್ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ ಎಲ್ಲರೂ. ಸೂರ್ಯಕಾಂತಿ ನಾನು ನನ್ನ ರಾಜ ನೀನು. ಯಾವ ಸಾಂಗ್ಲ ಅದು? ಸೂರ್ಯಕಾಂತಿ ನಾನು ನನ್ನ ಸೂರ್ಯ ನೀನು. ಅಲ್ಲೋಡಲಿ, ವಾವ್, ಅಮೇಜಿಂಗ್ ಅಲ್ಲ? So beautiful, so elegant. Just looking like a wow. ಸನ್ರೈಸ್ ಆಗ್ತಾ ಇದೆ. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ.
ಐ ಕಾಣಿಸ್ತಾನಿಲ್ಲ ಇಲ್ಲ ಇಲ್ಲಿ. ಹಾ ಸೂರ್ಯ. ವಾವ್. ಏನ್ ಒಳಗ್ ಹೋಗಲ್ಲ ಕಣೆ, ಅವ್ರು ಇಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದಾರೆ. ಏನ್ ನಿನ್ ಕಾಲ ನಾನು ಎಂತಿ ಒಬ್ಳೆ ಇರೋದು ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ. ಏನಾಯ್ತಮ್ಮ? ಏಯ್ ನೀನ್ ಕಾರಲ್ಲಿ ಹತ್ತರು ವಾಮಿಟ್ ಬರುತ್ತೆ ಅಂತ್ಯ, ಬೋಟಲ್ಲಿ ಹತ್ತರು ವಾಮಿಟ್ ಬರುತ್ತೆ ಅಂತ್ಯ. ಇವಮ್ಮನ್ ಮದ್ವೆ ಆಗೋರು ಸ್ವಲ್ಪ ನೋಡ್ಕೊಳ್ಳಿ. ಅಮ್ಮನ್ ಕಾರಲ್ಲಿ ಹೋದ್ರೆ ಬಸ್ಸಲ್ಲಿ ಹೋದ್ರೆ ವಾಮಿಟ್ಟು, ಎಲ್ಲಾದ್ರೂ ವಾಮಿಟ್ ಬರುತ್ತೆ ಅಂತಾಳೆ. ನನ್ ಮುಳುಗಲ್ಲ ಸರ್, ಮುಳುಗಲ್ಲ ಬಿಡೆ, ಯಾಕೆ ತಲೆ ಕೆಡ್ಸ್ಕೊತ್ಯಾ? ಬರಲ್ಲ. ಹಂಗೆಲ್ಲ ಮುಳುಗಂಗಿದ್ರೆ ನಾನೇ ತಳ್ಬಿಟ್ಟು ಹೋಗ್ತೀನಿ. ಅಂದ್ರೆ ಇದ್ ಮಾಡ್ತಾರೆ, ಸೇವ್ ಮಾಡ್ತಾರೆ. ನಿಂಗಿರೋದ್ ನಾನು ಒಬ್ಳೆ. ಏನಮ್ಮ ಇದ್ರಲ್ಲಿ ನನಗ್ ಸೇಫ್ಟಿನೇ ಇಲ್ಲ. ಇದಕ್ಕಿಂತ ಏನ ಸೇಫ್ಟಿ ಬೇಕು? ಏನ್ ಆಗಲ್ಲ. ಆಕ್ಚುಲಿ ಏನಕ್ಕೆ ಕೊಟ್ರೆ ಅದು? ಅದು ಮುಳುಗೋರಿಗೆ ಕೊಡೋದು. बाय बाय टाटा गुड बाय गया. ಹಂಗ ಊದು ಟೈಟಾನಿಕ್ ಲಾಸ್ಟ್ ಮುಳುಗೋಬೇಕು, ಇದೆ ಊದೋದು. ಕೊಟ್ಟಿಲ್ಲ, ನಿಂಗೆ ಕೊಟ್ಟಿಲ್ಲ, ಅದೇ ಮುಳುಗಲ್ಲ. ಆಹಾ ವಾರೆ ವಾ, ವಾವ್. ತಪ್ಕೊಳ್ರಿ ಕಪಲ್ಸ್ ಎಲ್ಲೆಲ್ಲಿಂದ ಬಂದ್ಬಿಟ್ಟು ನಮ್ ಜೀವ ತಿನ್ನಕ್ಕಿಲ್ಲ. ಯಾವ ಇವೆಲ್ಲ ತಪ್ಕೊಳ್ರಿ ತಪ್ಕೊಳ್ರಿ. ಯಾವ ತಪ್ಕೋಬೇಕು? ಹೆಂಗೆ ಸಾಕಾಯ್ತು? ವೆರಿ ನೈಸ್ ಫ್ರೆಂಡ್ಸ್, ನಾನು ಎಂತ ಅವಾಗಿಂದ ಪೋಸ್ ಕೊಡು ಅಂತ ಸಾಯಿಸ್ತಾವಳಿ. ಹೆಂಗ್ ತೆಗಿಬೇಕು? ಏನ್ ಮಾಡ್ಬೇಕಾಗ? ಕಿಸ್ಕೊಡಿ ಇಲ್ಲೊಂದು ಕಿಸ್ಕೊಡ್ರಿ ಹೋಗಿ ಹಿಡ್ಕೊಂಡು. ಬಹಳ ಚೆನ್ನಾಗಿ ಕೊಡ್ತಿರಲ್ಲ ಫೋಟೋಗೆ. ಯಪ್ಪಲು ಏನ್ ಸಕದ ಬಂದಿದ್ದು ಹೆಂಗೆ? ಇದೊಂದು ತೆಗಿಲ್ಲ. ಏಯ್ ಅದ್ ಹೆಂಗೆ ಗೊತ್ತಾ? ಸನ್ಮಂತೆ ನಮ್ ಕೈ ಬರ್ಬೇಕು, ಆತರ ತೆಗಿಲ್ಲ. ಏನ್ ಮಾಡ್ಬೇಕು ಹೇಳ್ರು? ಆರ್ಟ್ ಬರ್ಬೇಕು. ಏನೋ ಮಾಡಿರ್ತಾಗ ಒಂದು ಫೋಟೋಗ್ರಾಫರಿಗೆ ಒಂದು ಏನು ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹೇಳ್ದಂಗೆ ತಗೋಬೇಕು. ಇವಳು ತೆಗಿತಾಳೆ ಹಿಂಗೆ ಕೈ ಕ್ಲೋಸ್ ಅಲ್ಲಿ ತಕ್ಕೊಳಂಗಿಲ್ಲ. ನಮ್ಮ ಮನೇಲೆ ತಕ್ಕೊಂತ ಇದ್ದೆ, ಬಚ್ಚಲ್ ಗ್ರೀನ್ ಬ್ಯಾಂಟ್ ಹಾಕಿ ತಕ್ಕೊಂತ ಇದ್ದೆ. ಹೈಟ್ ಸಾಲಲ್ಲಪ್ಪ, ನಾನು ಅದಕ್ಕೆ 0.5 ಹಾಕ್ತೀನಿ. ಎಷ್ಟು ಇನ್ನೊಂಚೂರು 3,000 years later.
ಅಕ್ಕ ಇವಾಗ ಮುಳುಗ್ತಾ ಇದೀವಿ ಗಾಯ್ಸ್ ಮುಳುಗ್ತಾ ಇದೀವಿ ಫ್ರೆಂಡ್ಸ್ ಮುಳುಗ್ತಾ ಇದೀವಿ. मस्त जोक मारा रे ಎಂತದು ಮಾರ್ರೆ, ಚಂದ ಉಂಟು ಮಾರ್ರೆ, ಈ ಬೀಚು ಚಂದ ಉಂಟು, ಬೋಟಿಂಗು ಚೆನ್ನಾಗಿತ್ತು, ಡಾಲ್ಫಿನ್ ಅಂತೂ ಸಾಕಾಗಿತ್ತು ರೀ, ನಿಜವಾಗ್ಲೂ ಚೆನ್ನಾಗಿತ್ತು, ಖುಷಿ ಆಯ್ತು ಒಂಥರ. ಸೊ ಇಲ್ಲಿ ಬಂದವರು ಅಂದರೆ ಕುಂದಾಪುರದ ಕೋಡಿ ಬೀಚ್ಗೆ ಯಾರೆಲ್ಲ ಬರ್ತಿರೋ ದಯವಿಟ್ಟು ಈ ಡಾಲ್ಫಿನ್ ಕರ್ಕೊಂಡೋಗಿ ತೋರಿಸ್ತಾರೆ, ಅದನ್ನಾಗಲಿ ಅಥವಾ ಬೋಟಿಂಗ್ ಆಗಲಿ ಯಾವುದನ್ನು ಮಿಸ್ ಮಾಡಿಬಿಡಿ. ಇಟ್ಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿದೆ. ನೋಡಿ ನಮ್ಮ ಹುಡುಗರು ಫುಲ್ಲು ಫೋನ್ ಶೂಟಲ್ಲಿ ಮ್ಯೂಸಿಕ್ ಆಯ್ಸ್. ನಾನು ಹೆಂಡತಿ ಫೋಟೋ ತೆಗ್ಸ್ಕೊಂಡಿದ್ದೆ. ಅಯ್ಯೋ ದೇವ್ರೇ, ಏನು ಮಾಡೋಣ ಅನ್ಕೊಂಬಿಟ್ಟವಳ, ಇಲ್ಲ ಮೊನಾಲಿಸ ಅನ್ಕೊಂಬಿಟ್ಟವಳ. ಅವನು ಪೋಸ್ ಮಾಡೋದು ಹೆಂಗೆ ಅಂತ ರಾಘು ಹೇಳ್ಕೊಡ್ತಾನೆ ಪಾಪ. ಅಲ್ಲಿ ನಾನು ಹೆಂಡತಿಗೂ ಗೊತ್ತಾಗ್ತಾಯಿಲ್ಲ, ಮನ್ಸಿಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಮ್ಮ ರಾಘು ನಿಜವಾಗ್ಲೂ ಮುಂದಿನ ಜನ್ಮ ಅಂತಿದ್ರೆ ಹೆಣ್ಣಾಗೆ ಹುಟ್ಟಬೇಕು ಅಂತ ಎಷ್ಟು ಜನ ಎಲ್ಲ ಆಸೆ ಪಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ರಾಘು ಸೆಕ್ಸಿಯಾಗಿ ಪೋಸ್ ಕೊಡಿ ಅಂತ ಇದ್ದಾನೆ, ನನ್ನ ಹೆಂಡತಿ ಒಳ್ಳೆ ಬಟ್ಟೆ ಹೋಗಿ ಥರ ಪೋಸ್ ಕೊಡ್ತಾ ಹೇಳಿ ಅಂತೆಲ್ಲ ಕೊಡ್ತಾ ಹೇಳಿ. ಪಾಪ ಅವನು ಅದಕ್ಕೆ ಏನೋ ಬೇಜಾರು ಮಾಡ್ಕೋತಾನೆ. ಆದರೂ ನನ್ನ ಕೆಲಸ ಕಮ್ಮಿ ಆಗಿದೆ, ನಾನು ತೆಗಿಬೇಕಾಗಿರೋ ಫೋಟೋ ವಿಡಿಯೋ ಎಲ್ಲ ರಾಘು ತೆಗಿತಾನೆ. ನಾನು ನೆಮ್ಮದಿಯಾಗಿ ಆರಾಮಾಗಿ ದಮ್ ಹೊಡ್ಕೊಂಡು ಖುಷಿಯಾಗಿದ್ದೀನಿ ಗೈಸ್. ಎಸ್ ಗೈಸ್, ವೆರಿ ಹ್ಯಾಪಿ. ಇವನು ಹೆಣ್ಮಕ್ಳು ಹಿಂಗ್ ಪೋಸ್ ಕೊಡ್ತಾರೆ ಅಂತ ಇಟ್ಟಲ್ಲ ಫುಲ್ ಕಮೆಂಟ್ ಮಾಡ್ತಾ ಇದ್ದ. ಈಗ ನನಗೆ ಕಮೆಂಟ್ ಮಾಡ್ರು, ನನಗೆ ಗಂಡನೇ ಫುಲ್ ಅಂತೆಲ್ಲ ಪೋಸಸ್ ಕೊಡ್ತಾ ಇದ್ದಾನೆ. ನೋಡಿ ನೋಡಿ ನೋಡಿ, ಒಂದ್ ಕೈಯಲ್ಲಿ ಇಟ್ಕೊಳ್ಳಿ. ಯಾರೋ ಹೇಳ್ತಾ ಇದ್ರು ಹಂಗ್ ಪೋಸ್ ಕೊಡ್ತಾರೆ, ಹಿಂಗ್ ಪೋಸ್ ಕೊಡ್ತಾರೆ. ಹಲೋ, ಫೈನಲಿ ಬೆಳಗ್ಗೆ ಹೋಗಿ ಬೀಚ್ ಗೀಚ್ ಎಲ್ಲ ನೋಡ್ಕೊಂಡು ಬಂದೆಲ್ಲ ಆಯ್ತು. ಈಗ ಫ್ರೆಶ್ ಆಗಿ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ. ಅಂಡ್ ವಿ ಆರ್ ಸ್ಟೇಯಿಂಗ್ ಇನ್ ಅ ವೆರಿ ಬ್ಯೂಟಿಫುಲ್ ರೆಸಾರ್ಟ್. ಸೊ ಕೋಕರಸ್ ರೆಸಾರ್ಟ್ ಅಂತ ಇದು. ಎಕ್ಸಾಕ್ಟ್ಲಿ ಕೋಡಿ ಬೀಚ್ ಇದೆ, ಕೋಡಿ ಬೀಚ್ ಎದುರುಗಡೆನೆ ಇದೆ, ಕುಂದಾಪುರದಲ್ಲಿ ಇದೀವಿ. ನೋಡಿ ಸೇಮ್ ನಮ್ ಬೆಟ್ಟ ಗುಡ್ಡ ರಿಟ್ರೀಟ್ ಇದೆಯಲ್ಲ ಚಿಕ್ಕಮಂಗ್ಳೂರಲ್ಲಿ, ನನ್ನ ರೆಸಾರ್ಟ್ ಸೇಮ್ ಹಂಗೆ ಇದೆ, ಮಜಾ ಇದೆ ಇದು ನೋಡಕ್ಕೆ. ವುಡನ್ ಕಾಟೇಜ್ ಇದೆ. ಬೆಸ್ಟ್ ಥಿಂಗ್ ಏನ್ ಗೊತ್ತಾ ಈ ಒಂದು ರೆಸಾರ್ಟ್ ಅಲ್ಲಿ ನೋಡಿ, ರೂಮ್ ಪಕ್ಕನೆ ಫುಲ್ ಬೀಚ್ ಇದೆ. ಎಂಥ ಒಳ್ಳೆ ಬೀಚ್ ವ್ಯೂ ಅಂದ್ರೆ ನೋಡೋದಕ್ಕೆ ಖುಷಿ ಆಗತ್ತೆ. ಸೊ ಈಗ ಕುಂದಾಪುರದ ಸುತ್ತಮುತ್ತ ಇನ್ನೇನಿದೆ ಅಂತ ಹುಡುಕೋ ಪ್ರಯತ್ನದಲ್ಲಿ ಇದೀವಿ. ನೋಡೋಣ ಏನೇನ್ ಸಿಗತ್ತೋ ಏನೇನ್ ಮಾಡುತ್ತೋ. ಬಟ್ ಸದ್ಯಕ್ಕಂತೂ ಈ ಒಂದು ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನ್ಯೂ ಇಯರ್ ಸೆಲೆಬ್ರೇಷನ್ ಇವತ್ತು ನೈಟ್ ಫುಲ್ ಜೋರಾಗಿರುತ್ತೆ. ಈ ಒಂದು ವ್ಲಾಗ್ ಬರ್ಬೇಕಾದ್ರೆ ಎಷ್ಟು ದಿನ ಆಗಿರುತ್ತೆ, ಯಾವಾಗ ಬರುತ್ತೆ ನನಗೂ ಗೊತ್ತಿಲ್ಲ, ಯಾಕಂದ್ರೆ ಎಡಿಟ್ ಮಾಡಿ ಹಾಕಿ ಏನೋ ಕಷ್ಟ ಪಡ್ತಾ ಇದೀವಿ. ಹೊಸದು ನನಗೆ ಯೂಟ್ಯೂಬ್. ಈ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಿಕ್ಕಾಬಡೆ ಕಮೆಂಟ್ಸ್ ಮಾಡಿ. ಕುಂದಾಪುರ ತುಂಬಾ ಇಷ್ಟ ಆಯ್ತು ನನಗೆ. ನೋಡೋಣ ನಿಮ್ಮ ಕಮೆಂಟ್ ಮುಖಾಂತರ ನೆಕ್ಸ್ಟ್ ಟೈಮ್ ಕುಂದಾಪುರಕ್ಕೆ ಬಂದಾಗ ನಿಮ್ಮನ್ನೆಲ್ಲ ಭೇಟಿ ಆಗಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ದ ಈ ಒಂದು ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ದಿಸ್ ಇಸ್ ನಿರಂಜನ್ ದೇಶಪಾಂಡೆ ಸೈನಿಂಗ್ ಆಫ್. ಲವ್ ಯು ಆಲ್.